ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅತ್ತೆ, ನಿಮಗೆ ಎಷ್ಟು ನೋವಾಗಿದೆ, ನಿಮ್ಮ ಮನಸ್ಸಲ್ಲಿ ಎಷ್ಟು ಕೋಪ ಆವೇಶ ಇದೆ ಅಂತ ನನಗೆ ಗೊತ್ತು. ಆದ್ರೆ ಆ ಕೋಪದಲ್ಲಿ ಯಾವುದೇ ರೀತಿ ಅನಾಹುತ ಮಾಡಬೇಡಿ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನಿಧಾನ ಕೂತ್ ಯೋಚನೆ ಮಾಡಿ. ಮನೆಯವ್ರು ಎಲ್ಲರೂ ಬಂದ್ಮೇಲೆ ಒಂದ್ಸರಿ ಕೂತ್ ಮಾತಾಡಿ. ಸಮಾಧಾನ ಮಾಡ್ಕೊಳ್ಳಿ ಅತ್ತೆ. ತಗೊಳ್ಳಿ, ನೀರು ಕುಡೀರಿ. ಎಷ್ಟು ಸಿಟ್ಟು ಒಳ್ಳೇದಲ್ಲ. ನಿನ್ನ ಸಿಟ್ಟು ನಿನ್ನನ್ನೇ ಸುಡುತ್ತೆ. ನನ್ನ ಮಗಳ ಜೀವನಕ್ಕೆ ಬೆಂಕಿ ಹಚ್ಚಿ ಈಗ ನನ್ನನ್ನೇ ಸುಡೋ ಮಾತಾಡ್ತಿದ್ದೀರಾ? ಶಾರ್ವರಿ, ಮಗಳು ಇಷ್ಟಪಟ್ಟಿರೋನ್ನ ಮದುವೆ ಆಗಿದ್ದಾಳೆ, ಸಂತೋಷವಾಗಿ ಗಂಡನ ಮನೆಗೆ ಹೋಗಿದ್ದಾಳೆ. ಅಂಥದ್ರಲ್ಲಿ ಅವಳ ಜೀವನ ಹಾಳಾಗೋದಕ್ಕೆ ಹೇಗೆ ಸಾಧ್ಯ? ಬಾಯಿಗೆ ಬಂದಿದ್ದು ಮಾತಾಡಬೇಡ. ಹೌದು ಶಾರ್ವರಿ, ನಾವೆಲ್ಲರೂ ಅನ್ಕೊಂಡಾಗೆ ನಿಧಿ ಆ ಮನೆಗೆ ಸೊಸೆಯಾಗಿ ಸೇರಿದಾಳೆ. ನಾವೆಲ್ಲರೂ ಅನ್ಕೊಂಡ ಹಾಗಲ್ಲ, ನೀವ್ಗಳು ಅನ್ಕೊಂಡ ಹಾಗೆ. ನನ್ ಮಗಳ ಮದ್ವೆ ಬಗ್ಗೆ ಏನೇನೆಲ್ಲ ಕನ್ಸ್ಕೊಂಡಿದ್ದೆ. ಅವಳ ಮದ್ವೆ ಅದ್ದೂರಿಯಾಗಿ ಆಗ್ಬೇಕು, ಎಲ್ರು ಕಣ್ಣು ಕುಕ್ಕೋ ಹಾಗೆ ಅವಳು ಮದ್ವೆ ಆಗಿ ಅಮೆರಿಕಾಗ್ ಹೋಗ್ಬೇಕು ಅನ್ಕೊಂಡಿದ್ದೆ. ಮದ್ವೆ ಆಗ್ಲಿ ಜೀವನ ಆಗ್ಲಿ ಮತ್ತೊಬ್ರು ನೋಡಿದ್ರೆ ಹಾರೈಸೋ ಹಾಗಿರ್ಬೇಕೆ ಹೊರತು ಕಣ್ ಕುಕ್ಕೋ ಹಾಗಿರ್ಬಾರ್ದು. ಕಣ್ಣು ಕುಕ್ಕೋದಕ್ಕೂ ಕಣ್ಣು ತುಂಬಿಕೊಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಶಾರ್ವರಿ. ಮಗಳ ಮದುವೆನ ಕಣ್ ತುಂಬಿಕೊಂಡಿದೀವಿ. ಅವಳಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸಿ ಸಂತೋಷ ಪಡಿ. ಸಂತೋಷನ? ಅರಮನೆ ನಡಿಬೇಕಾಗಿದ್ದ ನನ್ ಮಗಳ ಮದ್ವೆನ ಹಾದಿ ಬೀದಿಲ್ ನಡೆಯೋ ಹಾಗಾಯ್ತು. ಅದನ್ನೆಲ್ಲ ನೋಡ್ಕೊಂಡು ನಾನ್ ಸಂತೋಷ ಪಡ್ಬೇಕಾ? ಶಾರ್ವರಿ, ನಿನಗೆ ಹೇಳ್ತಿರೋದು. ಮಹೇಶ್, ಶಾರ್ವರಿ, ಒಬ್ಬ ತಾಯಿಯಾಗಿ ನೀನು ನೊಂದ್ಕೋತಿರೋದು ತಪ್ಪಲ್ಲ. ನಿನ್ನ ಪರಿಸ್ಥಿತಿ ಏನು ಅನ್ನೋದು ನನಗೆ ಅರ್ಥ ಆಗತ್ತೆ. ಆದರೆ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ. ನಮ್ಮ ಮಗಳು ಒಳ್ಳೆ ಹುಡುಗನ ಕೈ ಹಿಡ್ದಿದ್ದಾಳೆ, ಒಳ್ಳೆ ಮನೆಗೆ ಸೊಸೆಯಾಗಿದ್ದಾಳೆ. ಮಗಳ ಖುಷಿ ಮುಂದೆ ಕೋಪ ಹಗೆತನ ಎಲ್ಲ ಬೇಡ. ಇಲ್ಲ ಇಲ್ಲ ಇಲ್ಲ, ನಿಮ್ ಯಾರಿಗೂ ನನ್ ಮನ್ಸಿನ ನೋವು ಅರ್ಥ ಆಗಲ್ಲ. ಒಬ್ಳು ತಾಯಿಗೆ ತನ್ನ ಮಗಳ ಮದುವೆ ಬಗ್ಗೆ ಎಷ್ಟೆಲ್ಲ ಕನಸುಗಳಿರುತ್ತೆ ಅನ್ನೋದು ನಿಮಗ್ ಊಹೆನೂ ಇರಲ್ಲ. ನೀವೆಲ್ರೂ ಸೇರಿ ನನಗ್ ಮೋಸ ಮಾಡಿ ನನ್ ಮಗಳ ಮದುವೆ ಮಾಡ್ಬಿಟ್ರಿ. ಹಾಗಂತ ನಾನ್ ಸುಮ್ನೆ ಇರಲ್ಲ. ನಾನ್ ಈಗ್ಲೇ ಅಲ್ಲಿಗೆ ಹೋಗಿ ಅವಳನ್ನ ಕರ್ಕೊಂಡ್ ಬರ್ತೀನಿ. ಈಗಾಗಿರೋ ಮದ್ವೆ ಅನ್ನೋ ಸಂಬಂಧನ ಕಡ್ದು ಹಾಕಿ ನಾನ್ ನೋಡಿರೋ ಹುಡುಗನ್ ಜೊತೆ ಅವಳು ಮದ್ವೆ ಮಾಡಿಸ್ತೀನಿ. ಆಗ್ಲೇ ನನಗ್ ಸಮಾಧಾನ. ಶಾರ್ವರಿ, ಇದೆಲ್ಲ ಅತಿ ಆಯ್ತು. ನಿಜವಾಗ್ಲೂ ಮಗಳ ಜೀವನನ ಹಾಳು ಮಾಡಕ್ ಹೊರಟಿರೋದು ನೀನು. ಹಾಗಂತ ನೀವ್ ಅನ್ಕೊಂಡಿರ್ಬೋದು ಅಷ್ಟೇ. ನಾನ್ ನೋಡಿರೋ ಹುಡುಗ ಅಮೆರಿಕಾದಲ್ಲಿದ್ದಾನೆ. ಅವನು ನಿಧಿನ ಇಷ್ಟಪಟ್ಟಿದ್ದಾನೆ, ದೊಡ್ಡ ಮನೆತನ. ಹೀಗಿರುವಾಗ ಅವಳ ಜೀವನ ಹೇಗ್ ಹಾಳಾಗತ್ತೆ? ಆದ್ರ ಆ ಹುಡುಗನ್ನ ನಮ್ ನಿಧಿ ಇಷ್ಟಪಟ್ಟಿಲ್ವಲ್ಲ. ಅದು ಅಲ್ದೆ ನಿಧಿಗೀಗಾಗ್ಲೇ ಮದುವೆ ಆಗೋಗಿದೆ ಶಾರ್ವರಿ. ನನ್ನ ಪ್ರಕಾರ ಅದು ಮದುವೆನೇ ಅಲ್ಲ. ನಿಧಿ ಆತ್ರ ಪಟ್ಟು ನಿಮ್ಗಳ ಮಾತ್ ಕೇಳಿ ಹೀಗೆಲ್ಲ ಮಾಡ್ಕೊಂಡಿದ್ದಾಳೆ. ನಾನು ಹೋಗಿ ಅವಳು ಬುದ್ಧಿ ಹೇಳಿ ಅವಳನ್ನ ಕರ್ಕೊಂಡ್ ಬರ್ತೀನಿ. ನಾನೇ ಮುಂದೆ ನಿಂತು ಅವಳು ಮದ್ವೆ ಮಾಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.